ಚೆನ್ನಾಗೈತಾ? ಏನು ಆರಾಮಾಗಿ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ ಹಿಂದೆ. ಚೆನ್ನಾಗೈತಾ ಅಯ್ಯ? 2 ಇಡ್ಲಿ ವಡ. ವಾವ್, ಎಷ್ಟಾಯ್ತು ಇಷ್ಟಕ್ಕೆ? ನೇಚರ್ ಮಧ್ಯೆ ನೋಡಿ ಹೆಂಗೆ ಈ ತರ ಇದೆ. ರೋಡ್ ಟ್ರಿಪ್ ಎಲ್ಲಿ ಹೋಗ್ತಾ ಇದೀವಿ? ಅರ್ಧ ಗಂಟೆ ನಿಂತ್ರೆ ಆನು ಕಬರ್ ಸೊಂಟನು ಆನು ಅಂತೀವಿ. ಉಪ್ಕಾರ ಹಾಕೊಂಡ್ ತಿಂತವ್ರಲ್ಲ. ಇದೆಲ್ಲ ಫಾರೆಸ್ಟ್ ಹನಿ ಅಲ್ಲ? ಅಪ್ಪ ಮಗಳು ಇಬ್ರು ಒಂದೊಂದು ರುದ್ರಾಕ್ಷಿ ತಗೊಂಡಿದ್ದಾರೆ. ಬೇಬಿಗಂತಾನೆ ಒಂದು ರುದ್ರಾಕ್ಷಿ ಅಂತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ಬೇಗನೆ ಒಂದು 6 o'clock ಹಂಗೆ ಎದ್ಬಿಟ್ಟು ರೆಡಿಯಾಗಿ 7 ಅನ್ನೋಷ್ಟಿಗೆ ಮನೆ ಬಿಟ್ಟಿದ್ದೀವಿ. ಇಲ್ಲಿ ಜಯನಗರ ಬಂದಿದ್ದೀವಿ. ತಾಜಾ ತಿಂಡಿ ತಿನ್ಕೊಂಡು ಇಲ್ಲಿ ಇಡ್ಲಿ ತಿನ್ಬೇಕಂತ ತುಂಬ ದಿನ ಅಂತ ಅನ್ಕೊತಾ ಇದ್ವಿ. ಸೊ ಫೈನಲಿ ಇಲ್ಲಿ ಬಂದಿದ್ದೀವಿ. ಯಾಕಂದರೆ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ, ಪೂಜೆ ಎಲ್ಲ ಮಾಡ್ಸೋಕ್ಕಿತ್ತು ಅಂತ. ಹಾಗೆ ಒಂದು ಡಬ್ಬೆ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. 2 ಇಡ್ಲಿ ವಡ. ವಾವ್, ಎಷ್ಟಾಯಿತು ಇಷ್ಟಕ್ಕೆ? 107. ಬಿಸಿದೆ ಅದು. ಚೆನ್ನಾಗೈತಾ? ಚೆನ್ನಾಗೈತಾ? ನೋಡ ಇಲ್ಲಿ ಕಡೆ ನೋಡಲ್ಲ. ಬೇಕು ಅಂತ ಮಾಡ್ತಾಳೆ. ಕೇಸರಿ ಬಾತ್, ಖಾರ ಬಾತ್, ಇಡ್ಲಿ ತಿಂದಿದ್ವಿ. ಹಾಗೆ ದೋಸೆ ಕೂಡ ಟ್ರೈ ಮಾಡೋಣ ಅಂತ ಅದು ತಿನ್ಕೊಂಡು ಲಾಸ್ಟಲ್ಲಿ ಚಹಾ ಕುಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಟೀ ಶರ್ಟ್ ಏನ್ ಡ್ರೆಸ್ ನೋಡಿ, ರೋಡ್ ಟ್ರಿಪ್ ಟೈಮ್ ಅಂತ ಬರ್ತಿದೆ. ರೋಡ್ ಟ್ರಿಪ್ ಎಲ್ಲಿ ಹೋಗ್ತಾ ಇದೀವಿ? ಮಂಜು ಮಾಮ ಹತ್ರ. ಸೊ ಇವಾಗ ಬ್ರೇಕ್ಫಾಸ್ಟ್ ಆಯ್ತು. ಅಪ್ಪ ಮಗಳು ಯಾರು? ನೀನು ನೋಡು, ಅಪ್ಪ ಮಗಳು ಅಂತಿದ್ದಾಳೆ. ಕಿರಣ್ ಚೆಕ್ ಮಾಡ್ತಾ ಇದಾರೆ ಚೈಲ್ಡ್ ಲಾಕ್ ಆಗಿದ್ಯಾ ಅಂತ. ಏನೋ ಹಿಂದೆ ಹಾಕ್ಬಿಟ್ಟು ಆಗಿದೆ. ಚೈಲ್ಡ್ ಲಾಕ್. ಹೇಗಿತ್ತು ತಾಜಾ ತಿಂಡಿ? ಚೆನ್ನಾಗಿತ್ತಲ್ಲ. ದುಡ್ಡು ಅಷ್ಟೊಂದು ಏನಿಲ್ಲ, ಕಾಸ್ಟ್ ಕಡಿಮೆ. ಈಗ ಬೇರೆ ಕಡೆ ಎಲ್ಲ ಬರೀ ಇಡ್ಲಿನ 35-40 ರೂಪಾಯಿ, ಇಲ್ಲಿ ಒಂದು ಇಡ್ಲಿ 12 ರೂಪಾಯಿ ಎಲ್ಲ. ಹೊಟ್ಟೆ ತುಂಬಾ ಚೆನ್ನಾಗಾಯ್ತು. 150 ಒಳಗಡೆನೆ ಆಗ್ಬಿಡುತ್ತೆ. 150 ಆಗಿಲ್ಲ ನಮ್ದಲ್ಲ, ಅಷ್ಟು ತಿಂದ್ವಿ. ಏನು ಆರಾಮಾಗಿ ಆಡ್ಕೊಂಡಿದ್ದಾಳೆ. ಸೊ ಅವಳು ನಾವು ಎದ್ದು ಒಂದು ಸ್ವಲ್ಪ ಹೊತ್ತಿಗೆ ಎದ್ಬಿಡ್ತಾಳೆ. ಒಂದು ಸ್ವಲ್ಪ ಸೌಂಡ್ ಆದರೆ ಸಾಕು ಎದ್ಬಿಡ್ತಾಳೆ. ನಾವು 6ಗೆ ಎದ್ದಿದ್ದು 6:30ಗೆ ಅವಳು ಎದ್ದು. ಆದ್ರೂ ಇಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ನಮ್ಮ ಜೊತೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು, ಮತ್ತೆ ಇಲ್ಲಿ ತಿಂಡಿಗೆ ಅಂತ ಸ್ಟಾಪ್ ಮಾಡಿದ್ವಲ್ಲ, ಆಮೇಲೆ ಮತ್ತೆ ಎದ್ಲು. ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಆಯಿತು. ಹಿಂದೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾಳೆ. ಎಷ್ಟೊತ್ತು ಕುತ್ಕೊಂತಾಳೋ ಗೊತ್ತಿಲ್ಲ ಒಬ್ಳೆ. ಏನು ಆರಾಮಾಗಿ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ ಹಿಂದೆ. ಚೆನ್ನಾಗೈತಾ ಅಯ್ಯ? ಏನ್ ಆಟ ಆಡ್ತಾ ಇದೀಯಾ? ಬಬ್ಲು, ಅಮ್ಮು, ಅಯ್ಯೋ, ಏನ್ ಆಟ ಆಡ್ತಿದ್ಯಾ? ಏನ್ ರುಂಬಿ? ಕಿರಣ್ ಅಂತೂ ದಿನಕ್ಕೊಂದು 30 ಹೆಸರು ಹೊಸಾದ್ ಕರೀತಾ ಇರ್ತಾರೆ ಅಯ್ಯನಾಗೆ. ಸೊ ಇವಾಗ ಹೊರಟಿದೀವಿ. ಇಲ್ಲಿದ್ದ 4 hours 42 minutes ತೋರಿಸ್ತಾ ಇದೆ. ನಾವು ಜಯನಗರಲ್ಲಿ ಇದ್ದೀವಿ. ಒಂದು ಮಧ್ಯಾಹ್ನ 2 ಗಂಟೆ ಹಂಗೆ ರೀಚ್ ಆಗ್ಬೋದು. ಅತ್ತೆ ಮಾಮ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ಮೊನ್ನೆನೇ ಹೋಗಿದ್ದಾರೆ ಅವರು. ಕಿರಣ್ ವರ್ಕ್ ಇರೋದ್ರಿಂದ ನಾವು ವೀಕೆಂಡ್ ಹೋಗೋಣ ಅಂತ. ಸೊ ಇವಾಗ ವೀಕೆಂಡ್ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇರೋದು ಕಿರಣ್? ಮನೆ ದೇವರಿಗೆ ಹೋಗ್ತಾ ಇರೋದು. ಪೂಜೆ ಹಂಗೆ ಮಾಡ್ಸೋಣ ಅಂತ ಹೋಗಿ ಮನೆ ದೇವ್ರಿಗೆ ಹೋಗಿ ಅಲ್ಲಿ ಅಜ್ಜಿನೂ ಇದ್ದಾರೆ. ಚಿಂಚವ್ವ, ಮುತ್ತಜ್ಜಿ, ಆನಂದ್ ಮುತ್ತಜ್ಜಿ ಇರೋದು. ಆ ಅಜ್ಜಿಗೆ ಎಷ್ಟು ಕಿರಣ್ ವಯಸ್ಸು? 90 ಅಬೋ, 90 ವಯಸ್ಸು ಮೇಲೆ ನೋಡಿ. 90 ಅಬೋ. ಎಷ್ಟು ಸ್ಟ್ರಾಂಗ್ ಇದಾರೆ. ಕಣ್ಣು ಎಷ್ಟು ಶಾರ್ಪ್ ಅಲ್ಲ ಕಿರಣ್? ಎಷ್ಟು ಸೂಪರ್ ಅಪ್ಪ, ಎಷ್ಟು ಸ್ಟ್ರಾಂಗ್. ಇವಾಗೆಲ್ಲ ಏನಿಲ್ಲ, ಟೊಳ್ಳು. ನಾವೊಂದು ಅರ್ಧ ಗಂಟೆ ನಿಂತ್ರೆ ಆನು ಕಬರ್ ಸೊಂಟನು ಆನು ಅಂತೀವಿ.
ಅವಾಗ ಹಂಗಿತ್ತು ಆಕ್ಚುಲಿ. ಏನಂದ್ರೆ ಎಲ್ಲ ಕೆಲಸ ಕುತ್ಕೊಂಡೇ ಮಾಡ್ತಾ ಇದ್ರು ಗೊತ್ತಾ, ಅಬ್ಸರ್ವ್ ಮಾಡಿಯಾ? ರೊಟ್ಟಿ ಮಾಡಿದ್ರು ಕುತ್ಕೊಂಡ್ ಮಾಡೋದು, ಪಾತ್ರೆ ತೊಳೆದ್ರು ಕುತ್ಕೊಂಡು, ಬಟ್ಟೆ ಒಗೆದ್ರು ಕುತ್ಕೊಂಡು, ಏನ್ ಅಡ್ಗೆ ಎಲ್ಲ ಏನಿದ್ರು ಕುತ್ಕೊಂಡೇ ಮಾಡೋದು. ಅದು ಕುತ್ಕೊಂಡ್ ಮಾಡೋದ್ರಿಂದ ಸ್ವಲ್ಪ ಬೋನ್ ಸ್ಟ್ರಾಂಗ್ ಇರುತ್ತೆ ಅವ್ರಿಗೆ, ಏನ್ ಅಷ್ಟೊಂದು ನೋವುಗಳಿರಲ್ಲ, ಅಷ್ಟು ಸ್ಟ್ರಾಂಗ್ ಇರ್ತಾರೆ. ಮತ್ತೆ ಊಟ ಕೂಡ ಹಂಗೆ ಮಾಡ್ತಾ ಇದ್ರು ಚೆನ್ನಾಗಿ. ಬೆಳಿಗ್ಗೆ ಎದ್ಬಿಟ್ಟು ಮಸ್ತ್ ಜೋಳದ ರೊಟ್ಟಿ, ಮುದ್ದೆ ಅಂತದೆಲ್ಲ ಒಂದು ಹೆಲ್ದಿ ಫುಡ್ ತಿನ್ಕೊಬಿಡ್ತಾ ಇದ್ರು. ಆರಾಮಾಗಿರ್ತಿದ್ರು ಅಲ್ಲ ಕಿರಣ್? ನಮ್ಗೆ ಇವಾಗ್ಲೇನೆ ಎಲ್ಲ ಜನರೇಷನ್ ಚೇಂಜ್ ಆಗ್ತಾ 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 ಬರುತ್ತೆ ಅಷ್ಟೇ. ಹೆಂಗ್ ಬರುತ್ತೆ ಹಂಗ್ ಹೋಗೋದು. ಸೊ ನಮ್ ಜರ್ನಿ ನೋಡೋಣ ಹೇಗಾಗುತ್ತೆ ಅಂತ. ಇನ್ನು 4 hours ಇದೆ. ರೋಡ್ ಟ್ರಿಪ್ ಟೈಮ್ ಅಂತ. ಅವಳ ಡ್ರೆಸ್ನು ಅಷ್ಟೇ ರೋಡ್ ಟ್ರಿಪ್ ಟೈಮ್ ಅಂತ. ಡ್ರೆಸ್ ತೋರಿಸು ಮುಂದೆ ರೋಡ್ ಟ್ರಿಪ್. ನಾನು ರೋಡ್ ಟ್ರಿಪ್ ಮಾಡೋವರೆಗೂ ಹಾಕೋಣ ಅಂತ ಎತ್ತಿಟ್ಟಿದ್ದೆ. ಅದ್ರ ಮೇಲೆ ರೋಡ್ ಟ್ರಿಪ್ ಟೈಮ್ ಅಂತ ಬರ್ದಿದೆ, ಚೆನ್ನಾಗಿದೆ. ಗಣೇಶ ಹಬ್ಬ ಆಲ್ರೆಡಿ ಎಲ್ಲ ಕಡೆ ಗಣೇಶ ಬಂದ್ಬಿಟ್ಟಿದ್ದಾರೆ. ಎಷ್ಟೆಷ್ಟು ದೊಡ್ಡ ಗಣಪ. Few moments later. ಸೊ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕುತ್ಕೊಂಡಿದ್ಲು. ಟಾಯ್ಸ್ ಎಲ್ಲ ತೊಗೊಂಬಂದಿದ್ನಲ್ಲ, ಅದು ಸ್ಲೇಟ್ ಪೆನ್ ಕೂಡ ತೊಗೊಂಬಂದಿದ್ದೆ. ಅದಂದರೆ ಆರಾಮಾಗಿ ಬರ್ಕೊಂಡು ಕುತ್ಕೊತಾಳೆ. ಅದು ಸ್ವಲ್ಪ ಬೋರ್ ಆದರೆ ಬುಕ್ಸ್ ಕೂಡ ಇರುತ್ತೆ. ಹಾಗೆ ಆಟ ಆಡ್ಕೊಂಡು ಮಲ್ಕೊಬಿಟ್ಲು. ನಾನು ಹಿಂದೆ ಹೋಗಿದ್ದೆ, ಸೊ ಅವಾಗ ಅವಳು ಮಲ್ಕೊಬಿಟ್ಲು. ಹೇಗಿದೆಲ್ಲ ಪ್ಲೇಸ್ ಫುಲ್ ಓಪನ್ನು. ನಾನು ಏನ ಹಿಂದೆ ಮಲ್ಕೊಬಿಟ್ಟಿದ್ದೀವಿ. ನಾನು ಫುಲ್ ಹೋಗ್ಬಿಟ್ಟಿದ್ದೀನಿ. ಕಿರಣ್ ಸಡನ್ ಆಗಿ ಎದ್ದೋಳಿಸ್ಬಿಟ್ಟು ಎದ್ದೋಳು ನೀನ್ ಮಿಸ್ ಮಾಡ್ಕೊಂತೀಯ ನೋಡು, ಕಿರ್ಚಾಡ್ತಾ ಇದಾರೆ. ಎದ್ದೋಳು ಏನ್ ಮಲ್ಗಕ್ ಬರ್ತಾರ. ನಂಗೆ ತಲೆನೋವ್ತಾ ಇತ್ತು, ಅದಕ್ಕೆ ನಾನು ಮಲ್ಕೊಂಡಿದ್ದು. ಈ ತರ ಮತ್ತೆ ಸಿಕ್ಕಲ್ಲ, ಮಲ್ಕೊಳ್ಳೋದು ಇದ್ದಿದ್ದೆ ಮನೇಲಿ. ಎದ್ದೋಳು ಅದ್ರ ಸರಿ ಎದ್ದು ನೋಡ್ರೆ ಆದಿಯೋಗಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಈಶಾ ಟೆಂಪಲ್ಗೆ. ಎಷ್ಟು ಚೆನ್ನಾಗಿದ್ದಲ್ಲ ಇಲ್ಲಿ, ನಿಜ ಇವ್ರು ಹೇಳಿದ್ದು. ನೇಚರ್ ಮತ್ತೆ ನಾವ್ ಈ ತರ ನೋಡಕ್ ಆಗಲ್ಲ. ಅದಕ್ಕೆ ಮುಂದೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಏನೋ ಮಸ್ತ್ ಮಲ್ಕೊಂಡ್ಬಿಟ್ಟಿದ್ದಾಳೆ. ಫಾಗ್ ಎಲ್ಲ ನೋಡಿ ಮೇಲೆಲ್ಲ ಹೆಂಗೆ ಕಟ್ಕೊಂಡಿದೆ. ಟೈಮ್ ಇವಾಗ 10:30. 10:30ಗೆನೆ ಹಿಂಗೆ. ಓ ಒಲಿ ನೇಚರ್ ಮಧ್ಯೆ ನೋಡಿ ಹೆಂಗೆ. ಬರ್ಬೇಕು ಅನ್ಕೊಂತ ಇದ್ವಿ ಯಾವಾಗ್ಲೂ ಈ ಕ್ರೌಡ್ ನೋಡಿನೇ ಬೇಡಪ್ಪ ಅನ್ಸ್ಬಿಟ್ಟಿರೋದು. ಇವಾಗ ನೋಡಿ ಜನ ಖಾಲಿ ಇದೆ, ಯಾರು ಅಷ್ಟು ಜನನೇ ಇಲ್ಲ ಇಲ್ಲಿ. ಆರಾಮಾಗಿ ಖಾಲಿ. ಇಷ್ಟೊತ್ತು ಜನನೇ ಇಲ್ಲ ನೋಡಲ್ಲ ಕಿರಣ್. ವೀಕೆಂಡ್ ಮತ್ತೆ ಮೋಸ್ಟ್ಲಿ ಸಾಯಂಕಾಲ ಬರ್ತಾರ ಅನ್ಸುತ್ತೆ ಜನ. ಏನಂತೆ ಏನಿಯಾ ನಿದ್ದೆಗಣ್ಣಲ್ಲಿ ಪಾಪ. ನಿದ್ದೆ ಇದೆ ಫುಲ್ಲು. ನಾವ್ ಸ್ಟಾಪ್ ಮಾಡ್ರೆ ಸಾಕು ಎದ್ಬಿಡ್ತಾಳೆ. ಎಲ್ಲಿ ಬಂದ್ವಿ ಏನು ಹುಡುಕ್ತಾಳೆ ಎಲ್ಲ. ಸ್ಲೋ ನೋಡಿ. ಜೇಜಿ ಎಲ್ಲಿ ಜೇಜಿ? ಅಲ್ಲಿಯಾ? ನಮಸ್ಕಾರ. ಹೆಂಗ್ ಮಾಡಿದೆ ನಮಸ್ಕಾರ ನೀನಲ್ಲಿ ಜೇಜಿಗೆ? ಸೊ ಇಲ್ಲಿ ಬರೋ ಪ್ಲ್ಯಾನೇ ಇರಲಿಲ್ಲ, ಜಸ್ಟ್ ಟ್ರಾವೆಲ್ ಅಂದ್ಬಿಟ್ಟು ಹಂಗೆ ಕಂಫರ್ಟಬಲ್ ಡ್ರೆಸ್ಸಲ್ಲೇ ಹಂಗೆ ಬಂದುಬಿಟ್ಟಿದ್ವಿ. ಸಡನ್ನಾಗಿ ನಾವು ಮಲ್ಕೊಂಡು ಎದ್ದು ನೋಡಿದ್ರೆ ಕಿರಣ್ ಆಲ್ರೆಡಿ ಇಲ್ಲಿ ಕರ್ಕೊಂಬಂದಿದ್ರು. ಸರಿ ಬಂದಿದ್ದೀವಲ್ಲ ಅಂದ್ಬಿಟ್ಟು ಹಾಗೆ ಬಂದಿರೋದು. ಅಂಬ ಅಲ್ಲಿದೆ ಅಂಬ ನೋಡ್ತಿದ್ದಾಳೆ. ಎಷ್ಟೊಂದಿದೆ ಅಲ್ಲ ಅಂಬ. ಬನ್ನಿ ಏನು ಇಲ್ಲಿ ನೋಡಿಲ್ಲಿ ಅಮ್ಮು, ಇಲ್ಲಿ ನೋಡಿಲ್ಲಿ. ವಾವ್, ಇರು ಹಂಗೆ ಇರು. ಇಲ್ಲಿ ನೋಡಿಲ್ಲಿ ಇಲ್ಲಿ
ಎಲ್ಲಿ ಎಲ್ಲಿ ನಾವು ಬೆಳಿಗ್ಗೆ ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ಜನ ಅಷ್ಟೊಂದು ಇರಲಿಲ್ಲ. ಅಲ್ಲಿ ಹಸುಗಳೆಲ್ಲ ಎಷ್ಟೊಂದಿತ್ತು. ಯಾನ ನೋಡಿದ ತಕ್ಷಣ ಫುಲ್ ಖುಷಿಯಾಗಿದ್ಲು. ಅಷ್ಟು ಡೀಪ್ ನಿದ್ದೆಲಿದ್ಲು. ಸಡನ್ನಾಗಿ ಎದ್ದಿದ ತಕ್ಷಣ ಹಸು ಇದು ಎಲ್ಲ ನೋಡ್ಬಿಟ್ಟು ಆ್ಯಕ್ಚುಲಿ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು, ಕೂಲಾಗಿ. ಅವಳು ಕೂಡ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ಲು. ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ನಂದಿ ನೋಡಿಲ್ಲಿ ಒಳಗಡೆ ಹೋಗೋಣ. ಹಿಂಗೆ ಹಾಕಿರಿ. ಹೋಗ್ತಾಳ ಅವಳು ಪಾಡುಗಳಡಿ. ಕೃಷಿನೇ ನೋಡ್ಬೇಕು. ರುದ್ರಾಕ್ಷಿ ನೋಡಿ ಎಷ್ಟಿದಾವೆ. ರುದ್ರಾಕ್ಷಿ ಹಾರ. ನಾವಿನ್ನೇನು ರಿಟರ್ನ್ ಹೋಗೋ ಟೈಮಲ್ಲಿ ಜನ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆದರು. ನೈಟ್ ಟೈಮ್ ಇನ್ನೂ ಚೆನ್ನಾಗೆಲ್ಲ ಲೈಟ್ ಶೋ ಎಲ್ಲ ಇರುತ್ತಂತೆ. ಸೊ ಅದೊಂದು ಸರಿ ನೈಟ್ ಟೈಮ್ ಬಂದು ನೋಡಬೇಕು. ಯಾಕಂದರೆ ನನಗೆ ಡೌಟು ಇರ್ತಾಳೆ ಇಲ್ಲೋ, ಬಟ್ ಇವಾಗ ಅವಳಿಗೆ ಅರ್ಥ ಆಗುತ್ತಲ್ಲ, ಮೋಸ್ಟ್ಲಿ ಇರ್ಬೋದು. ನಾವು ಐ ಥಿಂಕ್ ಒಡಿಸ್ಸಾ ಎಲ್ಲೋ ಹೋದಾಗ ಅಲ್ಲಿ ಹೋದಾಗ ಅವಳು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಅಲ್ಲಿ ಲೈಟ್ ಶೋ ಎಲ್ಲ ಇತ್ತು. ಸೊ ಗೊತ್ತಿಲ್ಲ ಅವಳು ಅಷ್ಟೊತ್ತು ಇರ್ತಾಳೆಲ್ಲ. ನೆಕ್ಸ್ಟ್ ಟೈಮ್ ಇದು ಈವ್ನಿಂಗ್ ಟೈಮ್ ಯಾವ ಥರ ಇರುತ್ತಂತ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇವಾಗಂತೂ ತುಂಬಾ ಚೆನ್ನಾಗಿತ್ತು. ಕಿರಣ್ ನೋಡಿ ಇಲ್ಲಿ ಬಂದು ರುದ್ರಾಕ್ಷಿ ತೊಗೊಂಡಿದ್ದಾರೆ. ಇಲ್ಲಿ ಕಿರಣ್ ಫೇವ್ರೆಟ್ ರುದ್ರಾಕ್ಷಿ. ಆ್ಯಕ್ಚುಲಿ ಉತ್ತರಾಖಂಡ್ಗೆ ಹೋದಾಗ ತೊಗೊಂಡಿದ್ದಲ್ಲ. ಅದಾದಮೇಲೆ ಇವಾಗ ಇರೋದಿದೆ. ಅದು ನಾವು ಎಲ್ಲಿ ಹೋದಾಗ ತೊಗೊಂಡಿದ್ದು? ತಂಜಾವೂರು ಇದಕ್ಕೆ ಹೋಗಿದ್ದು. ತಮಿಳ್ನಾಡು ಹೋಗಿದ್ದಲ್ಲ ಅದು. ಅಲ್ಲಿ ಎಲ್ಲ ಅದೇ ನಿನ್ನ ಮೇಲೆ ಕುತ್ಕೋತಾಳಂತೆ. ಹಾಂ ಕೊಡಮ್ಮ. ಏನಾಗೂ ತೊಗೊಂಡಿದ್ದಾರೆ. ಅಪ್ಪ ಮಗಳು ಇಬ್ಬರು ಒಂದೊಂದು ರುದ್ರಾಕ್ಷಿ ತೊಗೊಂಡಿದ್ದಾರೆ. ಬೇಬಿಗಂತಾನೆ ಒಂದು ರುದ್ರಾಕ್ಷಿ ಅಂತೆ. ನನಗೆ ಮಾಲೆ, ಕಿರಣ್ಗೆ ಮಾಲೆ. ಸೊ ಅಲ್ಲೇ ಕುತ್ಕೋಬೇಕಂತೀಯ. ನಾನು ನೋಡಿ ಎಲ್ಲ ಕಾಣುತ್ತಲ್ಲ ಅವಳಿಗೆ. ಅದಕ್ಕೆ ಇದು ಸಿಲ್ಕ್ ಕ್ಲಾತಲ್ಲಿ ಹಾಕಿಡ್ಬೇಕು. ಏನು ರುದ್ರಾಕ್ಷಿನ? ಹುಷಾರಿಯಾಗಿ ಗಟ್ಟಿ ಹಿಡ್ಕೋ. ಇದು ನಿನಗೆ ತಾನೆ, ಇದು ಕಿರಣ್ಗೆ. ಈ ಥರ ಇದೆ ರುದ್ರಾಕ್ಷಿ. ಇದು ಪಪ್ಪಂದು, ಈ ಅಂದು ಇದೆ. ಸೊ ಅದ್ರ ಜೊತೆಗೆ ಇನ್ಸ್ಟ್ರಕ್ಷನ್ ಬುಕ್ ಕೊಟ್ಟಿದ್ದಾರಾ? ಯಾವ ಥರ ಅದನ್ನು ಫಸ್ಟ್ ಹಾಲಲ್ಲಿ ಹಾಕ್ಬೇಕು, ಆಮೇಲೆ ತುಪ್ಪದಲ್ಲಿ ಹಾಕ್ಬೇಕು. ತುಪ್ಪದಲ್ಲಿ ಹಾಕ್ಬೇಕಾ? 24 hours ಅದರಲ್ಲಿ ಇಟ್ಬಿಟ್ಟು ಆಮೇಲೆ ಇದು ಮಾಡಬೇಕು. ಓಕೆ. ಇದರಲ್ಲಿರೋದು ಇದು ಏನಂದು ಚಿಕ್ಕದು. ಇದು ಏನಂದು ಮಾಲೆ ಅಲ್ಲ, ಅದು ಅದಕ್ಕೆ ದಾರ ನಾವು ಹಾಕ್ಕೋಬೇಕು. ಹೌದಾ? ನೋಡಿರಿ ಹಿಂಗೆ ರುದ್ರಾಕ್ಷಿ ಥರ. ಅವಳದು ಯಾವುದಕ್ಕಾದ್ರೂ ನಾವು ಹಾಕ್ಕೋಬೋದು ಅಲ್ಲ ಸರ್? ಏನಾಗಿದೆ ರುದ್ರಾಕ್ಷಿ. ಹೀಗಾಗಿ ಮಕ್ಕಳಿಗೆ 6 ಮುಖ ಇರೋದು. 6 ಮುಖ ಇರೋದು. ಸೊ ಅಪ್ಪ ಮಗಳು ತೊಗೊಂಡಿದ್ದಾರೆ. ಇದೆಲ್ಲ ಪವರ್ಸ್ ಇರುತ್ತೆ ಬಾಡಿ ಫೀಲ್ ಮಾಡೋದಕ್ಕೆ. ಹೌದಾ? ನಾನು ಅದಕ್ಕೆ ನನಗೆ ರುದ್ರಾಕ್ಷಿ ಒಂದು ಸೆಕೆಂಡ್ ಬಿಟ್ಟಿರಲ್ಲ, ರುದ್ರಾಕ್ಷಿ ಇರಲೇಬೇಕು ಕಿರಣ್ಗೆ. ಸೊ ಇವತ್ತು ತೊಗೊಂಡು ರಿಟರ್ನ್ ಓಡ್ತಾ ಇದ್ದೀವಿ. ನಮ್ಮ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ, ಲಾಂಗ್ ಜರ್ನಿ. ಪಪ್ಪ ಬಂದರು ನೋಡ್ರಿ, ಪಪ್ಪ ಬಂದರು.
ಚೆನ್ನಾಯ್ತಲ್ಲ. ಕಿರಣ್ ಫಸ್ಟ್ ಗಾಡಿ ನಿಲ್ಸ್ಬಿಡ್ತಾರೆ ಇಂಥವಿದ್ರ ತಮ್ಮಂದ್ ಹೆಂಗ್ ತಿಂತವ್ರ ನೋಡು. ಉಪ್ಪು ಖಾರ ಹಾಕೊಂಡು ಹೆಂಗ್ ತಿಂತಾರಲ್ಲಮ್ಮ ಪಾಪ. ತಿನ್ನ ರಿಟರ್ನ್ ಏನ್ ಹಾಕೊಂಡ ಉಪ್ಪು ಖಾರ ಹಾಕೊಂಡ್ ತಿಂತವ್ರಲ್ಲ. ಸರ್ ಎಷ್ಟಿದೆ ಇದು ಹನಿ? ಕೆಜಿ 800. ಇದೆಲ್ಲ 1 kg. ಓಕೆ. ಎಲ್ಲ ಏನು ಡಿಫ್ರೆನ್ಸ್ ಇದೆ ಇದು? ಫ್ಲವರಿಂಗ್ ಫಾರೆಸ್ಟ್. ಓಕೆ. ಇದು ಮಕ್ಕಳಿಗೆಲ್ಲ ಕೊಡ್ಬೋದಾ? ಇದು ಮಕ್ಕಳಿಗೆಲ್ಲ ಕೊಡ್ಬೋದಾ? ಸೊ ಇದೆಲ್ಲ ಫಾರೆಸ್ಟ್ ಹನಿ ಅಲ್ಲ? ಇದು ಲಿಚಿ. ಇದು ಲಿಚಿ ಕರಂಜ್. ಸೊ ಇದನ್ನು ತಗೊಳ್ಳೋಣ. ಕಡಿಮೆ ಇಲ್ವ ಇದು? ನೋಡಿ ಕಡಿಮೆ ಮಾಡಿಕೊಡಿ. 1 kg 800. 700 grams 950. 3 years old. ಓಕೆ. 600 grams 1500. ಅದು ವೆರಿ ರೇರ್ ಫ್ಲವರಿಂಗ್. ಆನ್ ದ ವೇ ರಿಟರ್ನ್ ಹೋಗ್ಬೇಕಾದ್ರೆ ಅಲ್ಲಿ ಹನಿ ಎಲ್ಲ ಅವರೇ ಎಲ್ಲ ಎಷ್ಟೊಂದಿಟ್ಟು ಮಾಡ್ತಾಯಿದ್ರು ಎಲ್ಲ ತೆಗೆದು. ಸೊ ಅದಕ್ಕೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಕಿರಣ್ ಬಂದರು. ಎಲ್ಲ ಟೇಸ್ಟ್ ಕೊಟ್ಟರು, ಡಿಫ್ರೆಂಟ್ ಎಲ್ಲ ಇತ್ತು. ಫಾರೆಸ್ಟ್ದು ಅಂತೂ ತುಂಬ ಚೆನ್ನಾಗಿತ್ತು. ಸೊ 1500 ಹೇಳಿದ್ರು KGಗೆ. ಸರಿ ಚೆನ್ನಾಗಿತ್ತಲ್ಲ, ಈಯನಾಗೆ ಬೇಕಾಗುತ್ತೆ ಅವಳು ಹನಿ ತುಂಬ ಇಷ್ಟಪಟ್ಟು ತಿಂತಾಳೆ ಅಂದ್ಬಿಟ್ಟು ತೊಗೊಂಡ್ವಿ. ಹಾಗೆ ಅವಳಿಗೆ ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಬಂದಿದ್ದೆ. ಅವಳಿಗೆ ಜಾಸ್ತಿ ಮಖಾನ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ 2 ಥರ ಮಾಡಿದೆ. ಇದು ಬಂದು ಸ್ವಲ್ಪ ಸ್ಪೈಸಿ ಇರಲಿ, ಜಾಸ್ತಿ ಸ್ವೀಟ್ ಆಗಿಬಿಟ್ರೆ ಸ್ವಲ್ಪ ಖಾರನೂ ಬೇಕಾಗಲಿ ಅಂದ್ಬಿಟ್ಟು ಇದು ಸ್ವಲ್ಪ ಖಾರ ಎಲ್ಲ ಸಾಲ್ಟ್ ಅದೆಲ್ಲ ಹಾಕ್ಬಿಟ್ಟು ಮಾಡಿದೆ. ಸಾಲ್ಟಿ ಮಖಾನದು. ಇದು ಬಂದು ಬೆಲ್ಲದ್ದು, ಯಾವಾಗಲೂ ನಿಮ್ಮ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಅದು ಕೂಡ ಮಾಡಿದ್ದೆ. ಹಾಗೆ ಒಂದು ಸಿಪ್ಪರಲ್ಲಿ ಒಂದು ನೀರು ಕೂಡ ತೊಗೊಂಬಂದಿದ್ದೀನಿ ಇನ್ ಕೇಸ್ ಏನಾದರೂ ಹಾಲು ಕುಡ್ಸೋಕ್ಕೆ ಬೇಕಾಗುತ್ತೆ ಅಂತ. ಹಾಗೆ ಇದು ಕಡಲೆ ಬೀಜ ಕಿರಣ್ ತೊಗೊಂಬಂದಿದ್ರು, ಅದು ಒಂದು. ಮತ್ತು ಬನಾನಾ ತೊಗೊಬಂದಿದ್ದೆ. ಹಾಗೆ ಸಿಂಗಾಪುರಿಂದ ಬರಬೇಕಾದ್ರೆ ಚಾಕ್ಲೇಟ್ಸ್ ತೊಗೊಂಬಂದಿದ್ವಲ್ಲ, ಅದು ಕೂಡ ತೊಗೊಂಬಂದಿದ್ವಿ. ಮತ್ತು ಒಂದು ಜ್ಯೂಸ್ ಅದು, ಮತ್ತು ಬಬ್ಬಲ್ ಗಮ್ಸ್ ಎಲ್ಲ ಇಟ್ಕೊಂಬಂದಿದ್ದಾರೆ ಆಫೀಸಿಂದ. ಸೊ ಏನೇನಿದೆ ಎಲ್ಲ ಬೇಕಾಗಿರೋ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಬಂದಿದ್ದೀನಿ. ಹಾಗೆ ಇದೆ ಹನಿ ನಾವು ತೊಗೊಂಡಿದ್ದು ಫಾರೆಸ್ಟ್ದು. 1500 ರುಪೀಸ್ ಆಯಿತು. ಓಕೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಸರಿ ಅಂತ ತೊಗೊಂಡ್ವಿ. ಇನ್ನೇನು ರಿಟರ್ನ್ ಹೋಗ್ತಾ ಇದ್ದೀವಿ. ಕಾರ್ ಹತ್ತಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ಮತ್ತೆ ಯಾನ ಮಲ್ಕೊಬಿಟ್ಲು. ನಾನು ಹಿಂದೆ ಹೋಗಿ ಅವಳ ಮಲಗಿಸ್ಬಿಟ್ಟು ಆಮೇಲೆ ಮತ್ತೆ ಮುಂದೆ ಬಂದಿದ್ದು. 3 o'clock ತೋರಿಸ್ತಾ ಇದೆ, ಇನ್ನು 37 minutes ಇದೆ ನಾವು ರೀಚ್ ಆಗೋದಕ್ಕೆ. ಆಲ್ರೆಡಿ ಅತ್ತೆ ಮಾವ ಅಲ್ಲಿ ಇದ್ದಾರೆ. ಸೊ ಇನ್ನೇನು ಅಷ್ಟೇ, ಯಾನ ಕೂಡ ಮಲ್ಕೊಂಡಿದ್ದಾಳೆ ಆರಾಮಾಗಿನ. ನಾನು ಮತ್ತು ಕಿರಣ್ ಮಳೆ ಬರ್ತಾಯಿತ್ತು, ಲಾಂಗ್ ಡ್ರೈವ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಆಯಿತು ಪೂಜೆ ಎಲ್ಲ, ಯಾವ ಥರ ಇತ್ತು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.